ಮಾಡೋದು ಬೇಡ, ಸಸ್ಪೆನ್ಷನ್ ಮಾಡೋದು, ನಮ್ಮ ವಂಶಾವಕ್ಷ ರದ್ದು ಮಾಡಿದ್ರೆ ಸಾಕು ಅಂತ ನಾವು ಹೇಳ್ಬಿಟ್ಟಿದ್ವಿ. ಇಲ್ಲಾಂದ್ರೆ ನಾನು ನೆನ್ನೆನೇ ಬರೀತಾ ಇದ್ದೆ, ನೆನ್ನೆನೇ ಸಸ್ಪೆನ್ಷನ್ ಬರೆದ್ಬಿಡ್ತಾ ಇದ್ದೆ. ನಾವೇನೋ ಬೇಡ ಅಂದಿರೋ ಮಾತು ನನಗೆ ಗೊತ್ತಾಯ್ತು. ಇಲ್ಲ ಬೇಡ, ಒಂದು ಸಾರಿ ತಪ್ಪಾದಾಗ ನಾವು ಇದೇ ಥರ ಎಕ್ಸ್ಕ್ಯೂಸ್ ಕೊಡ್ತಾ ಹೋದರೆ ನಾಳೆ ದಿನ ತಪ್ಪುಗಳು ಜಾಸ್ತಿ ಆಗ್ತವೆ. ಯಾರು ಈ ನಕಲಿ ವಂಶವೃಕ್ಷಕ್ಕೆ ಟ್ರೈ ಮಾಡಿದ್ದಾರೆ ಆ DT RI VA ಮೇಲೆ ನಾನು ಅಮಾನತಿಗೆ ಜಿಲ್ಲಾಧಿಕಾರಿಗಳಿಗೆ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಇಂಥ ತಪ್ಪುಗಳು ಮತ್ತೆ ಮತ್ತೆ ಮರುಕಳಿಸೋದು ಬೇಡ. ಜೊತೆಗೆ ಈ ವಂಶವೃಕ್ಷ ಮಾಡಬೇಕಾದ್ರೆ ಒಂದು ಅಫಿಡೇವಿಟ್ ಕೊಡ್ತಾರೆ ಜನ. ಆ ಕುಟುಂಬದವರು ಈ ಎಲ್ಲ ಮಾಹಿತಿ ಸತ್ಯವಾಗಿದೆ ಅಂತ ಪ್ರಮಾಣೀಕರಿಸಿ ಕೊಡ್ತಾರೆ. ಅದು ಫಸ್ಟ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಆ ಕುಟುಂಬದವರೇ ಈ ನಕಲಿ ವಂಶವೃಕ್ಷವನ್ನು ತಯಾರು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಅವರು ಇದು ಪ್ರಮಾಣೀಕರಿಸಿದ್ದೀವಿ ಅಂತ ಪ್ರಮಾಣ ಮಾಡಿ ಆ ಪತ್ರ ಕೊಡ್ತಾರೆ. ಅವರ ಮೇಲೆ ಕೂಡ ಅವರನ್ನೂ ಬಿಡೋದಿಲ್ಲ ನಾವು, ಅವ್ರ ಮೇಲೆ ಕೂಡ ಕ್ರಿಮಿನಲ್ ಮೊಕದ್ದಮೆಯನ್ನು ನಾವು ದಾಖಲು ಮಾಡ್ತಾ ಇದ್ದೀವಿ. ಆ ವಂಶವೃಕ್ಷ ಮಾಡಿ ಅಂತ ಅಫಿಡೇವಿಟ್ ಕೊಡ್ತಾರೆ. ಈ ಎಲ್ಲ ಮೇಲಿನ ಅಂಶಗಳು ಸತ್ಯವಾಗಿದೆ ಅಂತ ದೃಢೀಕರಿಸಿದ್ದೀನಿ, ಇದನ್ನ ನಾನು ಸರ್ಕಾರಿ ಉದ್ದೇಶಕ್ಕೆ ಬಳಸೋದಕ್ಕೋಸ್ಕರ ನನಗೆ ವಂಶವೃಕ್ಷ ಕೊಡಿ ಅಂತ ಕೊಟ್ಟಿದ್ದೀರ. ಅದು ಅವ್ರು ಮಾಡಿರ್ತಕ್ಕಂಥ ತಪ್ಪು. ಅದನ್ನು ಪರಿಶೀಲಿಸದೆ ಮಾಡಿರೋದು ಇವ್ರ ತಪ್ಪು. ಇಬ್ಬರ ಮೇಲೆ ಕೂಡ ನಾನು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡ್ತೀನಿ. ಆಮೇಲೆ ಈಗ ಯಾರು ಪಬ್ಲಿಕ್ಸ್ ನಮ್ಮನ್ನು ಮಿಸ್ಗೈಡ್ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅವ್ರ ಮೇಲೆ ಕೂಡ ಕ್ರಿಮಿನಲ್ ಮೊಕದ್ದಮೆಯನ್ನು ನಾನು ಸ್ಟೇಷನಲ್ಲಿ ದಾಖಲು ಮಾಡ್ತೀನಿ. ಆಗ್ಬೋದಾ? ನೀವು ಕೂಡ ಯಾಕೋಸ್ಕರ ಆಗ್ತಾ ಇದೆ ಇದೇನು ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಬಂದು ಈಗ ಭರವಸೆ ಕೊಟ್ಟಿದ್ದಾರೆ, ನಾವು ಯಾರನ್ನು ಕೂಡ ಬಿಡೋದಿಲ್ಲ, ಯಾರು ಇದು ಮಾಡಿದ್ರೆ ಅದನ್ನು ನಾನು ಕಾನೂನು ಕ್ರಮಕ್ಕೆ ನಾನು ಶಿಫಾರಸು ಮಾಡ್ತೀನಿ. ಮತ್ತು ಯಾರು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕೂಡ ನಾನು ಕಾನೂನು ಕ್ರಮಕ್ಕೆ ಶಿಫಾರಸು ಮಾಡ್ತೀನಿ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಯಾಕಂದರೆ ಈಗಲಾದರೂ ಕೂಡ ನಮ್ಮ ಮೇಡಮ್ ಅವರು ಆ ಬಗ್ಗೆ ಆಕ್ಷನ್ ಮಾಡಲಿಕ್ಕೆ ನಮಗೆ ಮಾಡಿಕೊಟ್ಟಿದ್ದಾರೆ. ಅದರಿಂದ ಹಾಗೆಯೇ ನಾನು ಪಾಪ ಅವರು ಅಮಾಯಕ ನೋಡಿ ಮೇಡಮ್ ಶೇಖರ್ ಅದರ ತಪ್ಪಾಗಿ ಇದು ವಂಶವೃಕ್ಷ ನಮಗೆ ಅಂತ ದೃಢೀಕರಿಸಿ ಪ್ರಮಾಣೀಕರಿಸ್ತಿರಲ್ಲ, ಅದು ನಾಗರಾಜ್ ಅಂತ ಅದೇ ಊರವರು ಮೇಡಮ್. ನಾಗರಾಜ್ ಅಂತ ಅವ್ರ ಕುಟುಂಬಕ್ಕೂ ಇವ್ರು ಏನಾದರೂ ಸಂಬಂಧ ಇವ್ರು ಬಂದು ಇವ್ರ ಕುಟುಂಬದ ಹೆಸರು ಫ್ಯಾಮಿಲಿ ಗಮ್ ಅಂದರೆ ಗಮ್ ಮುನಿಯಮ್ಮ ಅಂತ ಅವ್ರ ಹೆಸರು ಅಂದರೆ ನಂದೇಡ್ ಮುನಿಯಮ್ಮ ಅಂತ. ಅವ್ರ ಫ್ಯಾಮಿಲಿ ಬಂದು ಕುಪ್ಪಮ್ಮೋಳ ಫ್ಯಾಮಿಲಿ ಅಂತ, ಕುಪ್ಪಂ ಅಂತ ಅವ್ರ ಫ್ಯಾಮಿಲಿ, ಅವರು ಇವ್ರಿಗೆ ಸಂಬಂಧ. ಸೊ ಈ 33 ಗುಂಟೆ ಜಮೀನನ್ನು ಕಬಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಅದನ್ನು ಮಾಡಿದ್ದಾರೆ. ತಮ್ಮ ಗಮನಕ್ಕೆ ನಾವು ಚರ್ಚೆ ಕೂಡ ಮಾಡಿದ್ವಿ. ನಮ್ಮ AC ಇಲ್ಲ, ಈ ಥರ ವಂಶವೃಕ್ಷ ಏನಾಗ್ತಾ ಇದೆ ಅಂದರೆ ಈ ಥರ ಸ್ಟಾಂಪ್ ಪೇಪರ್ ಮೇಲೆ ಅವರೇ ಅಕ್ಟಿವೇಟ್ ಮಾಡ್ಕೊಂಡು ಬರ್ತಾರೆ. ಅಕ್ಟಿವೇಟ್ ಮಾಡ್ಕೊಂಡ್ಬಂದು RIDA ಕೊಡ್ತಾರೆ. ಇವರು ಏನು ಮಾಡ್ತಾರೆ, ಈಗ ನಮಗೆ ಕೌಟಿ ಖಾತೆಗಳಿಗೆಲ್ಲ ನಾವು ಒಬ್ಬ VA ಒಂದು ದಿನಕ್ಕೆ 5 ಅರ್ಜಿ ರೈಸ್ ಮಾಡಬೇಕು. ಆ ಒಂದು ಆತರದಲ್ಲಿ ಏನು ಮಾಡ್ತಾರೆ, ಅದನ್ನು ರೈಸ್ ಮಾಡಿಬಿಡ್ತಾರೆ. ಇವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಂದು ಫೀಲ್ಡ್ ವೆರಿಫಿಕೇಶನ್ ಮಾಡಬೇಕು. ಅದು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇವ್ರು ಯಾಕೆ ತಪ್ಪುದಾರಿ ಇಳಿಸ್ತಾ ಇದ್ದಾರೆ ಸಾರ್ವಜನಿಕರು ಅನ್ನೋದು ನನಗೂ ಕೂಡ ಸಂಶಯ ಬರ್ತಾರೆ. ಒಂದೆರಡು ಪ್ರಕರಣಗಳನ್ನು ನಾನು ಫೈಲ್ ಮಾಡ್ತೀನಿ. ಹೌದು, ಈಗ ಮಾಡಿಸ್ತೀನಿ. ಮತ್ತೆ ಇದೇನಂದ್ರೆ ಯಾಕಂದ್ರೆ ನಾವು ಮಾಡ್ಬೇಕನ್ನೋ ಉದ್ದೇಶ ನಾವು ಇದನ್ನು ಮಾಡ್ತಾ ಇರೋದು. ಯಾಕಂದರೆ ಈಗ SC ಆಫೀಸಲ್ಲಿ ಆರ್ಡರ್ ಸಂಸ್ಥೆಗಳಿಗೆ ನಾವು ಅವ್ರಿಗೆ ಆರ್ಡರ್ ಮಾಡೋದು, ಅವರು ಆ ಮಾಹಿತಿನೇ ಇಲ್ಲ ಅವರು ಬೇರೆ ಥರ ಆರ್ಡರ್ ಮಾಡ್ಬೋದು. ಅವಾಗ ಅನ್ಯಾಯ ಆಗುತ್ತಲ್ಲ ಬಿಡುವುದು. ಅಂದರೆ ದಯವಿಟ್ಟು ನಾವು AC ಅವ್ರ ಹತ್ರ ಮಾತಾಡಬೇಕು. AC ಅವ್ರ ಹತ್ರ ಮಾತ್ರ ಈ ಥರ ಮೋಸ ಮಾಡಬೇಕು. ನಾವು ನನ್ನ ತಂದೆ ತಂದ್ಕೊಂಡವರಲ್ಲ ಅವತ್ತು ಅದರಲ್ಲಿ ಮಾಡಿಸಿ ಸರಿ ಆಗಬೇಕಾದ್ರೆ ಆಕ್ಷನ್ ಆಗಬೇಕು. ಬೇಡ ನಾನು ಇಲ್ಲಾಂದ್ರೆ ಇವತ್ತೇನು
ನಕಲಿ ವಂಶವೃಕ್ಷದ ಬಗ್ಗೆ ನಾವು ಮಹಾನಾಯಕ ಯುವಶಕ್ತಿ ಸಂಘ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇಲ್ಲಿ. ಮೊನ್ನೆ ತಹಸೀಲ್ದಾರ್ ದಂಡಾಧಿಕಾರಿಗಳು ಬಂದು ವಿವರವನ್ನು ಸ್ವೀಕರಿಸಿ ನಮ್ಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಏನು ನಕಲಿ ವಂಶವೃಕ್ಷವನ್ನು ರದ್ದು ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ ಇವತ್ತು ನಮಗೆ ಭರವಸೆ ಕೊಟ್ಟಿರೋದ್ರಿಂದ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಏನು ರುಷ್ಟೂರು ಗ್ರಾಮದ ನಕಲಿ ವಂಶವೃಕ್ಷ ಮಾಡಿದ್ದಾರೆ ಅಂತ ನಮ್ಮವ್ರಿಗೂ ಬಂದಿದ್ದಾರೋ ಅವ್ರಿಗೂ ಎಲ್ರಿಗೂ ಕೂಡ ಸ್ವಾಗತ ಹೇಳ್ತಾ ಧನ್ಯವಾದಗಳಿಂದ ಹೇಳ್ತಾ ನಮ್ಮ ದಂಡಾಧಿಕಾರಿಗಳಿಗೆ ಒಂದು ಗೌರವವನ್ನು ಹೇಳ್ತಾ ಇದ್ರ ಮುಂದೆ ಅದರ ಬಗ್ಗೆ ಕ್ರಮ ಆಗಿ ಅದನ್ನು ರದ್ದು ಆಗದೇ ಇರೋ ಪಕ್ಷದಲ್ಲಿ ಮುಂದಿನ ಕ್ರಮ ಯಾವ ರೀತಿ ಹೋರಾಟ ಹಮ್ಮಿಕೊಳ್ಬೇಕು ಅಂತ ನಮ್ಮ ಮುಂದಿನ ತೀರ್ಮಾನವನ್ನು ಹೇಳ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಜೈ ಭೀಮ್.